ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಅಮ್ರಿಣಿ ಸೌಹಾರ್ದ ಸಹಕಾರಿ ಸರ್ವ ಸದಸ್ಯರ ಸಭೆ ಸಂಪನ್ನ. ಷೇರುದಾರರಿಗೆ ಶೇಕಡಾ 10.5 ಡಿವಿಡೆಂಡ್ ಘೋಷಣೆ. ಸಂಸ್ಥೆಯ ಕಾರ್ಯಚಟುವಟಿಕೆ ತಿಳಿಸಿದ ಶಿವಾನಂದ ಭಂಡಾರ್ಕರ್ ಮತ್ತು ಟಿವಿ ಪಾಂಡುರಂಗ. ಶಿವಲಿಂಗಪ್ಪ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಕಾರಂಜಿ. ಓದಿನ ಜೊತೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಬೇಳೂರು ಕರೆ. ಆನಂದಪುರಂ ತಾವರೆಹಳ್ಳಿ ಜೇಡಿಸರ ಗ್ರಾಮಸ್ಥರಿಗೆ ರಸ್ತೆಯೇ ಶಾಪ. ರಸ್ತೆ ನಿರ್ಮಾಣಕ್ಕೆ ಮನವಿ ಮಾಡಿದರೂ ಸ್ಪಂದಿಸಿದ ಗ್ರಾಮಾಡಳಿತ. ವರದಾ ಸೇತುವೆ ಪಕ್ಕದಲ್ಲಿ ಕಸದ ರಾಶಿ. ಸಿಸಿ ಕ್ಯಾಮೆರಾವಿದೆ, ಕಸ ಹಾಕಬೇಡಿ ಬೋರ್ಡ್ ಪಕ್ಕವೇ ಕಸ ಎಸೆಯುತ್ತಾರೆ. ವರದಾ ನದಿಗೆ ಕಸ ಸೇರುತ್ತಿದ್ದರೂ ಮೌನವಾಗಿರುವ ನಗರಸಭಾ ವಿರುದ್ಧ ಸುದರ್ಶನ್ ಗರಂ. ಈಗ ಸುದ್ದಿಯ ವಿವರ. ಸಹಕಾರಿ ಚಳವಳಿ ಯಶಸ್ವಿಯಾಗಿರುವುದೇ ಜನರಿಂದ. ಸಹಕಾರ ಚಳವಳಿಗೆ ಭಾರತದಲ್ಲಿ ಭದ್ರ ಬುನಾದಿ ಇದೆ ಎಂದು ಅಮ್ರಿಣಿ ವಿದೇಶ ಸೌಹಾರ್ದ ಸಹಕಾರಿ ಅಧ್ಯಕ್ಷ ಶಿವಾನಂದ ಭಂಡಾರ್ಕರ್ ತಿಳಿಸಿದರು. ಸಾಗರದ ಕಾರಂತ ಸಭಾಭವನದಲ್ಲಿ ಶನಿವಾರ ಅಮ್ರಿಣಿ ವಿದೇಶ ಸೌಹಾರ್ದ ಸಹಕಾರಿಯ 20ನೇ ವರ್ಷದ ಗ್ರಾಹಕರ ಸಮಾಲೋಚನಾ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಅಮ್ರಿಣಿ ವಿದೇಶ ಸೌಹಾರ್ದ ಸಂಘ ಲಿಮಿಟೆಡ್ ಸಾಗರ ಇವರ ಅಧ್ಯಕ್ಷರಾದ ಶಿವಾನಂದ ಭಂಡಾರ್ಕರ್ ಅವರು ಏನಂದರೆ ಈ ದಿನ 20ನೇ ವಾರ್ಷಿಕ ಮಹಾಸಭೆಯನ್ನು ನಡೆಸ್ತಾ ಇದ್ದೀವಿ. ಈ ನಮ್ಮ ಸೊಸೈಟಿಗೆ ಅಂದರೆ ಸಂಘಕ್ಕೆ 20 ವರ್ಷ ಭರ್ತಿಯಾಗಿ 20ನೇ ವರ್ಷದ ಮಹಾಸಭೆಯನ್ನು ನಡೆಸ್ತಾ ಇದ್ದೀವಿ. ಹಾಗೂ ಸಹ ಯಾವುದೇ ಒಂದು 20 ವರ್ಷದಿಂದ ಯಾವುದೇ ಒಂದು ಕಳಂಕ ಬರದೇನೆ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈ ವೇದಿಕೆ ಮೇಲಿರ್ತಕ್ಕಂಥ BV ರವೀಂದ್ರನಾಥ್ ಅವರು ಅಕೌಂಟೆಂಟ್ ಸಾಗರಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ಜನರಲ್ ಬಾಡಿ ಮೀಟಿಂಗನ್ನು ನಡೆಸ್ತಾ ಇದ್ದೀವಿ. ಹಾಗೂ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳಾದ ಎಲ್ಲರೂ ಸಹ ಇಲ್ಲಿ ಪ್ರೆಸೆಂಟೇಷನ್ ಇರ್ತಾರೆ. ನಾವು ಒಟ್ಟಿಗೆ 2004ರಲ್ಲಿ 1200 ಮಂದಿಗೆ ಸದಸ್ಯರಿಗೆ 10,74,083 ರೂಗಳನ್ನು ಸಾಲ ನೀಡಿದ್ದು, ಸದರಿ ಸಾಲದಲ್ಲಿ 9,14,35,890 ರೂಪಾಯಿ ವಸೂಲಾತಿ ನಡೆದಿದೆ. ಹೇಳಲು ಸಂತೋಷವಾಗಿರ್ತದೆ. ಮೀಸಲಾತಿಯಲ್ಲಿ ಈ ವಸೂಲಾತಿಯಲ್ಲಿ ಶೇಕಡ 100ಕ್ಕೆ 100 ಸಾಧನೆ ಮಾಡಿರುತ್ತೇವೆ. ಹಾಗೂ ಈ ಸ್ವತಂತ್ರ ದಿನಾಚರಣೆ ಹಾಗೂ ನಮ್ಮ ವಾರ್ಷಿಕ ಏನಿದೆ 1-4 ಇದರಲ್ಲಿ ನಾವು ಸಹ ಆಚರಣೆ ಮಾಡಿರುತ್ತೇವೆ. ಹಾಗೂ ಈ ಸತಿ ಡಿವಿಡೆಂಟನ್ನು 10% ನಾವು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮಹಾಸಭೆಗೆ ತಿಳಿಸ್ತಾ ಇದ್ದೀವಿ. ಹಾಗೂ ಮುಂದಿನ ವರ್ಷದಲ್ಲಿ ಈಗ ಸಪೋಸ್ 6 ತಿಂಗಳಾಗಿದೆ. 6 ತಿಂಗಳಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ ಅಂದರೆ ಒಂದು ರಫ್ ಆಗಿ ಎಸ್ಟಿಮೇಟ್ ಮಾಡಿದ್ರ ಪ್ರಕಾರ ಹೆಚ್ಚು ಕಡಿಮೆ ನಮಗೆ 37 ಲಕ್ಷ ರೂಪಾಯಿ ಲಾಭ ಆಗಿದೆ ಇಲ್ಲಿವರೆಗೂ. ಅಂದರೆ ಅಂದಾಜು, ಖರ್ಚು ವೆಚ್ಚ ಎಲ್ಲ ಹೋಗ್ದೇನೆ. ಸೊ ಈ ವರ್ಷ ಅದನ್ನು ದುಪ್ಪಟ್ಟು ಮಾಡಿ ಶೇರ್ ಹೋಲ್ಡರಿಗೆ ಏನು ನಾವು ಡಿವಿಡೆಂಟ್ ಕೊಡ್ತೀವಲ್ಲ ಅದು ಸಹ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡಬೇಕು ಅಂತೇಳಿ ನಾವು ಅಂದರೆ ಅಧ್ಯಕ್ಷರಾದ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಿರಿಯ ಸಹಕಾರಿ ಹಾಗೂ ಸಂಸ್ಥೆಯ ಉಪಾಧ್ಯಕ್ಷ ಟಿವಿ ಪಾಂಡುರಂಗ ಮಾತನಾಡಿ, ನಮ್ಮ ಅಮ್ರಿಣಿ ವಿದೇಶ ಸೌಹಾರ್ದ ಸಹಕಾರಿ ಸಂಸ್ಥೆಯ ಉಪಾಧ್ಯಕ್ಷರಾದ ಪಾಂಡುರಂಗಾದ ನಾನು ಹೇಳುವುದೇನೆಂದರೆ, ಅಮ್ರಿಣಿ ವಿದೇಶ
ಮಕ್ಕಳಿಗೆ ಪುಸ್ತಕ ನಾವು ಈ ಸಂಸ್ಥೆಯ ಪರವಾಗಿ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಹಂಚುವುದು ಹಾಗೂ ಉತ್ತಮ ಅಂಕಗಳನ್ನು ತಗೊಂಡು ವಿದ್ಯಾರ್ಥಿಗಳಿಗೆ ನಮ್ಮ ಸೌಹಾರ್ದದಿಂದ ಅವರಿಗೆ ನಾವು ಅಭಿನಂದಿಸುವುದನ್ನು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಹಾಗೆ ನಮ್ಮ ಈ ಸಂಸ್ಥೆಯು ಪ್ರಸ್ತುತ ಸಹಕಾರಿ ಸಂಘ 8,35,29,250 ರೂಗಳ ಸಾಲವನ್ನು ವಿತರಿಸಿದ್ದು ಹಾಗೂ 10,46,74,74,080 ರೂಗಳು ಬಾಕಿ ಇರುತ್ತದೆ. ಸಾಲಗಳ ವಸೂಲಿ ಮಾಡಿದ್ದು ಆರ್ಥಿಕ ಶಿಸ್ತು ಪಾರದರ್ಶಕತೆಯೊಂದಿಗೆ ಸಹಕಾರಿಯು ಇಂದಿನ ವರ್ಷಕ್ಕಿಂತ ಹೆಚ್ಚಿನ ವಹಿವಾಟನ್ನು ನಡೆಸಿದ್ದು ಸಹಕಾರಿ ಭವಿಷ್ಯದ ಹಿತದೃಷ್ಟಿಯಿಂದ NPA ನಾರ್ಮ್ಸನ್ನು ಮುಂದುವರಿಸಲಾಗಿದೆ. ಹಾಗೂ ಈ ಸರಿ ನಮ್ಮದು ಬಿ ಶ್ರೇಣಿಯಿಂದ NPA ನಮ್ಮದು ಬಿ ಶ್ರೇಣಿ ಇತ್ತು. ಬಿ ಶ್ರೇಣಿಯಿಂದ ನಮ್ಮಲ್ಲಿ NPA ಏನೂ ಇಲ್ಲಿರೋದ್ರಿಂದ ನಾವೀಗ ನಮ್ಮ ಸಂಸ್ಥೆಯು A ಶ್ರೇಣಿ ಬಂದಿದೆ. ಅದೊಂದು ನಮ್ಮ ಸಂಸ್ಥೆಯ ಹೆಗ್ಗುರುತು ಅಂತ ಇದೆ. ಆಮೇಲೆ ಹೋದ ವರ್ಷ ನಮಗೆ ನಿವ್ವಳ ಲಾಭ 80,88,561 ನಿವ್ವಳ ಲಾಭ ಇತ್ತು. ಈ ವರ್ಷ ನಮ್ಮ ಲಾಭವನ್ನು 1,01,23,587 ರೂಗಳು ಲಾಭವನ್ನು ಮಾಡಿರ್ತಾರೆ. ಅಧ್ಯಕ್ಷ ಹೇಳಿದ ಹಾಗೆ ಈ ಸರಿ ನಾವು 10.5% ಡಿವಿಡೆಂಡನ್ನು ಘೋಷಿಸ್ತಾ ಇದ್ದೀವಿ. ಅಧ್ಯಕ್ಷ GR ರಾಘವೇಂದ್ರ, ಶಿವಪ್ರಕಾಶ್ HB, ಉಮಾ ಎಸ್ ಭಂಡಾರ್ಕರ್, GR ವಿಜಯಲಕ್ಷ್ಮಿ, ಸುಮಾ SD, ರಾಧಾಕೃಷ್ಣ ನಾಯ್ಕ್, ಕಾರ್ತಿಕ್ ಭಂಡಾರ್ಕರ್, ಕರಿಬಸಪ್ಪ ಶಿವಳ್ಳಿ, ಪ್ರಿಯಾಂಕಾ SP ಇನ್ನಿತರರು ಹಾಜರಿದ್ದರು. ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿ ಸುಧೀಂದ್ರ KH ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. VT ಸ್ವಾಮಿ ಕಾರ್ಯಕ್ರಮ ನಿರೂಪಿಸಿದರು. ಪ್ರತಿಭಾವಂತ ಮಕ್ಕಳು ನಮ್ಮ ಸಮಾಜದ ಆಸ್ತಿ. ಅವರಲ್ಲಿರುವ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸಿಕೊಡುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ H ಶಿವಲಿಂಗಪ್ಪ ಪ್ರೌಢಶಾಲೆ ಆವರಣದಲ್ಲಿ ರಾಷ್ಟ್ರೀಯ ವಿದ್ಯಾವರ್ಧಕ ಸಂಘ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಕಸಬಾ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಬೆಳೀತದೆ ಇವತ್ತು. ಜೊತೆಗೆ ಇವತ್ತಿನ ನಿಮ್ಮ ವೇಷಭೂಷಣಗಳು ನೋಡಿದಾಗ ನೀವು ಎಷ್ಟು ಸ್ಪರ್ಧೆಗೆ ರೆಡಿಯಾಗಿ ಬಂದಿದ್ದೀರ ಅಂತ ಗೊತ್ತಾಗುತ್ತೆ. ಬಹುಶಃ ಈ ಪ್ರತಿಭಾ ಕಾರಂಜಿಯಿಂದ ನಿಮ್ಮ ಟ್ಯಾಲೆಂಟ್ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಮಕ್ಕಳು ಇವತ್ತಿನ ದಿವಸ ಎಲ್ಲ ಇದರಲ್ಲೂ ಪ್ರತಿಭೆಗಳಲ್ಲಿ ಮುಂದಿದ್ದಾರೆ. ತಂದೆ ತಾಯಿಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಕ್ಕಳಿಗೆ ಇದು ಪ್ರಶಸ್ತಿಗೆ ಮಾಡ್ಬೋದು. ಈಗ ನೋಡಿ, ಆ ಮಕ್ಕಳು ಕೆಲವು ಪ್ರಶಸ್ತಿಗಳನ್ನು ಪಡೆದುವಲ್ಲ, ಎಷ್ಟು ಖುಷಿ ಆಗುತ್ತೆ ಅಂತೇಳಿ ಆ ತಂದೆ ತಾಯಿಗಳಿಗೆ ಅಷ್ಟು ಖುಷಿ ಆಗುತ್ತೆ. ಮಕ್ಕಳೇ, ಇಷ್ಟೇ ಈ ಶಾಲೆಯ ನಿಮ್ಮ ಯಾವ್ಯಾವ ಶಾಲೆಗಳಿಂದ ನೀವು ಬಂದಿದ್ದೀರಿ, ನಿಮ್ಮ ಶಾಲೆಗೆ ಗೌರವ ತರುವಂಥ ಪ್ರಶಸ್ತಿಗಳನ್ನು ನೀವು ಗಳಿಸಿದರೆ ನಿಮ್ಮ ಶಿಕ್ಷಕರಿಗೂ ಖುಷಿಯಾಗುತ್ತೆ, ನಿಮ್ಮ ತಂದೆ ತಾಯಿಗಳಿಗೂ ಖುಷಿಯಾಗುತ್ತೆ. ಪೋಷಕರ ಪಾತ್ರ ಬಹಳ ಪ್ರಮುಖ ಘಟ್ಟ ಇದರಲ್ಲಿ. ಎಲ್ಲ ಪೋಷಕರು ಬಹಳ ಜನ ಬಂದಿದ್ದಾರೆ ಅನ್ನೋ ಗೊತ್ತಿಲ್ಲ. ಆದರೆ ಪೋಷಕರು ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ, ಮಕ್ಕಳ ಅಭಿವೃದ್ಧಿ ದೃಷ್ಟಿಯಲ್ಲಿ ತಾವೆಲ್ಲರೂ ತಾವು ಭಾಗವಹಿಸಿ ನಮ್ಮ ಮಕ್ಕಳು ಹೀಗಾಗಬೇಕು, ಹೀಗೆ ಬರಬೇಕು, ಇದರಲ್ಲಿ ಮುಂದೆ ಬರಬೇಕು ಅನ್ನೋದರಲ್ಲಿ ಯಾವ ಪಾತ್ರ ವಹಿಸ್ತಾರೆ ಅನ್ನೋದು ಭಾಗವಹಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಮಕ್ಕಳೇ, ಇವತ್ತು ಭವಿಷ್ಯ ಇದೆ. ಮಕ್ಕಳ ಟ್ಯಾಲೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಜಿ ಕನ್ನಡದಲ್ಲಿ ಕಾಮಿಡಿ, ಕಿಲಾಡಿ ನೋಡ್ಬೋದು, ಡ್ಯಾನ್ಸ್ ಇದು ನೋಡ್ಬೋದು. ಅವೆಲ್ಲ ನೋಡಿದಾಗ ಅನಿಸ್ತದೆ ನಮ್ಮ ಮಕ್ಕಳು ಎಷ್ಟು ಸ್ಟ್ರೆಂತ್ ಆಗಿರ್ತಾರೆ, ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ. ಎಲ್ಲ ರಂಗದಲ್ಲೂ ಸಹ ಮಕ್ಕಳು ಇವತ್ತು ಎಲ್ಲ ರಂಗದಲ್ಲೂ ಸಹ ಪಾಲ್ಗೊಳ್ಳುವಂಥ ಅವರಿಗೆ ಅವಕಾಶ ಸಿಗುತ್ತೆ. ಹಾಗಾಗಿ ಈ ಶಾಲೆಯ ಓದೋದ್ರ ಜೊತೆಗೆ ಆಟನೂ ಇರಬೇಕು, ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮ ಇರಬೇಕು, ವೇಷಭೂಷಣ ಕಾರ್ಯಕ್ರಮಗಳು ಇರಬೇಕು, ಸ್ಪರ್ಧಾತ್ಮಕ ಕಾರ್ಯಕ್ರಮಗಳು ಇರಬೇಕು. ಇವೆಲ್ಲವನ್ನ ಮೀರಿ ಹೋಗುವಂಥ ಕೆಲಸ ನೀವು ಮಾಡಬೇಕು. ಇಷ್ಟೇ, ನಾನೇನು ಜಾಸ್ತಿ ಹೇಳುವುದಿಲ್ಲ. ತುಂಬ ಮಳೆ ಬರುವಂಥ ವಾತಾವರಣ ಇದೆ. ಇನ್ನೂ 2-3 ಇವೆಲ್ಲ ಇದೆ, ಸ್ಪರ್ಧೆಗಳಿದ್ದಾವಂತೆ. ಎಲ್ಲವೂ ಮುಗಿಸ್ಕೊಳ್ರಿ, ಚೆನ್ನಾಗಿರ್ರಿ, ಕುಣೀರಿ. ಇವತ್ತು ನಿಮ್ಮದೇ ಹವ. ಇಲ್ಲಿ ಯಾರು ಟೀಚರ್ ಯಾವುದು ಹೆದರ್ಸಂಗಿಲ್ಲ. ಇವತ್ತು ಒಂದು ದಿವಸ ಯಾರು ಟೀಚರ್ ಏನು ಹೆದರ್ಸಲ್ಲ. ಆರಾಮಾಗಿ ಕುಪ್ಪಿಳಿಸಿ ಕುಣೀರಿ. ಇವತ್ತು ನಿಮ್ಮದೇ ಹವ, ಗೊತ್ತಾಯ್ತಾ? ಯಾರು ಟೀಚರ್ ಹೆದರ್ಸ್ಬೇಡ್ರಿ. ಇವತ್ತು ನಾಳೆ ಬೇಕಾದ್ರೆ ಟೇಬಲಿಗೆ ಹೊಡೀರಿ, ಮತ್ತು ಮಕ್ಳಿಗೆ ಹೊಡಿಬೇಡ್ರಿ. ಟೇಬಲಿಗೆ ಮಾತ್ರ ಹೊಡಿಬೇಕು ನೀವು, ಮಕ್ಳಿಗೆ ಯಾರು ಹೊಡಿಬೇಡ್ರಿ. ನಮ್ಮ ಟೀಚರ್ ಹೊಡೆಯಲ್ಲ ಯಾರು. ಅಷ್ಟು ಒಳ್ಳೆ ಉತ್ತಮ ಟೀಚರ್ ಇದ್ದಾರೆ ಸಾಗರದಲ್ಲಿ. ಇವತ್ತೇನಾದರೂ ಅತ್ಯಂತ ನುರಿತ ಶಿಕ್ಷಕರು ಇವತ್ತಿದ್ದಾರೆ. ಉತ್ತಮವಾದಂಥ ಪಾಠ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ, ಇದರಲ್ಲಿ. ಹಾಗಾಗಿ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, 22 ಶಾಲೆಯಲ್ಲಿ 100% ನಮ್ಮ ಇವತ್ತು ಗೌರ್ಮೆಂಟ್ ಶಾಲೆ ಬಂದಿದೆ. ನೀವು ಯಾವುದು ಪ್ರೈವೇಟ್ ಶಾಲೆಗಳಲ್ಲಿ ಎಲ್ಲೂ ಬಂದಿಲ್ಲ.
ಪ್ರೈವೇಟ್ ಶಾಲೆ 2-3 ಶಾಲೆ ಬಂದಿರ್ಬೋದು. 22 ಶಾಲೆಯಲ್ಲಿ ಇವತ್ತು 100% ರಿಸಲ್ಟ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಸರ್ಕಾರದ ಶಾಲೆ ಹೇಗಿದೆ ಅಂತ ಯೋಚನೆ ಮಾಡ್ಬೇಕು. ಅದಕ್ಕಾಗಿ 8, 9, 10ನೇ ತರಗತಿಗೆ ಮೊಟ್ಟೆ, ಚುಕ್ಕೆ, ರಾಗಿ ಮಾಲ್ಟು ಎಲ್ಲವನ್ನ ಕೊಡ್ತಾ ಇದೀವಿ. ಅಂದ್ರೆ ನೀವು ಸ್ಟ್ರಾಂಗ್ ಆಗಿರ್ಬೇಕು, ಶಕ್ತಿಯುತವಾಗಿರ್ಬೇಕು ಅಂತ. ಯಾಕಂದ್ರೆ ಮಕ್ಕಳಿಗೆ ಪೌಷ್ಟಿಕಾಹಾರದಲ್ಲಿ ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಇವೆಲ್ಲವನ್ನು ಮಾಡ್ತಾ ಇದೀವಿ. ಪ್ರೈವೇಟ್ ಸ್ಕೂಲಿಗೆ ಹೋಗೋದು ಅದೆಲ್ಲ ಇದ್ದೇ ಇರುತ್ತೆ. ಇವೆಲ್ಲ ಗೌರ್ಮೆಂಟ್ ನಮ್ಮ ಅನುದಾನಿತ ಶಾಲೆಗಳು ಇವ್ರದ್ದು. ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ಈ ರೀತಿ ಒಂದು ಉತ್ತಮವಾದಂಥ ಭವಿಷ್ಯವನ್ನು ನಮ್ಮ ಮಕ್ಕಳಿಗೆ ರೂಪಿಸುವಂಥ ಕೆಲಸ ಆಗಬೇಕು. ಮಕ್ಕಳೇ, ಮುಂದೆ ನಿಮಗೆ ಭವಿಷ್ಯ ಇದೆ. ಈ ದೇಶದಲ್ಲಿ ಮಕ್ಕಳು ಯಾರ್ಯಾರು ಚೆನ್ನಾಗಿ ಓದ್ತಾರೆ ಅವರಿಗೆ ಭವಿಷ್ಯ ಇದೆ. ಹಾಗಾಗಿ ಚೆನ್ನಾಗಿ ಓದಿ ಒಳ್ಳೆ ಶಾಲೆಗೆ ಹೆಸರು ತನ್ನಿ, ತಂದೆ ತಾಯಿಗಳ ಹೆಸರು ತನ್ನಿ. ನಮ್ಮ ಶಿಕ್ಷಕರಿಗೆ ಗೌರವ ಕೊಡುವಂಥ ಕೆಲಸ ನೀವು ಮಾಡಬೇಕು. ಮೊದಲು ಶಿಕ್ಷಕರು, ತಂದೆ, ಆನಂತರ ಶಿಕ್ಷಕರಿಗೂ ಗೌರವ ಕೊಡೋ ಮೂಲಕ ಒಳ್ಳೆ ವಿದ್ಯಾರ್ಥಿಯಾಗಿ ಹೊರಹೊಮ್ಮಬೇಕು. ಬಹಳ ಖುಷಿ ಆಯಿತು ಈ ತರ ಸ್ಪರ್ಧೆ ಮಾಡೋ ಮೂಲಕ ನಿಮ್ಮ ಶೈಕ್ಷಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಯುಜೆ ಮಲ್ಲಿಕಾರ್ಜುನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾ ಸದಸ್ಯ ವಿ ಮಹೇಶ್, ಗಣಪತಿ ಮಂಡಗಳಲ್ಲಿ ಡಾಕ್ಟರ್ ಅನ್ನಪೂರ್ಣ, ಭೂಮೇಶ್, ಲಕ್ಷ್ಮಣ್ ನಾಯ್ಕ್, ಸುಬ್ರಹ್ಮಣ್ಯ ಟಿಪಿ, ವಿಟಿ ಸ್ವಾಮಿ, ಎಸ್ಎನ್ ಪಾಲಾಕ್ಷಪ್ಪ, ಕೆಎಚ್ ಜ್ಞಾನೇಶ್ವರಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಮಹೇಶ್ ಮಡಿವಾಳ ಸ್ವಾಗತಿಸಿದರು. ಗಿರೀಶ್ ವಂದಿಸಿದರು. ಸಾಗರ ತಾಲೂಕಿನ ಆನಂದಪುರಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾವರೆಹಳ್ಳಿ ಜೇಡಿಸರ ಗ್ರಾಮಸ್ಥರು ರಸ್ತೆ ಸೌಲಭ್ಯ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ವ್ಯವಸ್ಥೆಯಿಂದ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಇಬ್ಬರು ಮೃತಪಟ್ಟ ದಾರುಣ ಘಟನೆ ನಡೆದಿದ್ದರೂ ಗ್ರಾಮಾಡಳಿತ ಇನ್ನೂ ಎಚ್ಚೆತ್ತುಕೊಳ್ಳದಿರುವುದು ದುರಾದೃಷ್ಟಕರ. ತಾವರೆಹಳ್ಳಿ ಜೇಡಿಸರ ಗ್ರಾಮಸ್ಥರು ತಮ್ಮ ದೈನಂದಿನ ಕೆಲಸಕ್ಕಾಗಿ ಆನಂದಪುರಂ ಕೇಂದ್ರಕ್ಕೆ ಬರಬೇಕು. ಆದರೆ ರಸ್ತೆ ಹಾಳಾಗಿರುವುದರಿಂದ ಆನಂದಪುರಂಗೆ ಬರಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಚಿಕಿತ್ಸೆಗೆ ಕರೆದುಕೊಂಡು ಬರಲು ಸಾಧ್ಯವಾಗುತ್ತಿಲ್ಲ. ಪ್ರತಿದಿನ ವಿದ್ಯಾರ್ಥಿಗಳು ಶಾಲೆಗೆ ಬರಲು ಸಹ ರಸ್ತೆ ಸೌಲಭ್ಯ ಸರಿ ಇಲ್ಲದೆ ಪರದಾಡುತ್ತಿದ್ದಾರೆ. ರಸ್ತೆ ಅಭಿವೃದ್ಧಿಪಡಿಸುವಂತೆ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ, ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಮನವಿ ಮಾಡಲಾಗಿದೆ. ಯಾರೂ ಗಮನ ಹರಿಸುತ್ತಿಲ್ಲ. ತಾವರೆಹಳ್ಳಿ ಜೇಡಿಸರ ಗ್ರಾಮದಲ್ಲಿ ಸುಮಾರು 50 ಕುಟುಂಬಗಳು ವಾಸವಿದೆ. ಸ್ಥಳೀಯ ಆಡಳಿತಕ್ಕೆ ಈ ಕುಟುಂಬದ ಬಗ್ಗೆ ಕಾಳಜಿ ಇಲ್ಲವಾಗಿದೆ. ಇನ್ನಾದರೂ ನಮ್ಮೂರಿನ ರಸ್ತೆ ಸಮಸ್ಯೆಗೊಂದು ಪರಿಹಾರ ಕೊಡಿಸಿ ಎಂದು ಗ್ರಾಮಸ್ಥರು ಅವಲತ್ತುಕೊಂಡಿದ್ದಾರೆ. ಸಂದರ್ಭದಲ್ಲಿ ನನ್ನ ಹೆಸರು ವೀರೇಂದ್ರ ಜೋಗಿ ಅಂತ. ನಮ್ಮ ತಾವರೆಹಳ್ಳಿ ಗ್ರಾಮ ಜೇಡಿಸರ ರಸ್ತೆ ತುಂಬ ಹದಗೆಟ್ಟಿದೆ. ಬಸ್ರಿಯರು, ಬಾಣಂತಿಯರು ಯಾರೂ ಹೋಗಂಗಿಲ್ಲ. ಶಾಲಾ ಮಕ್ಕಳಂತೂ ಹೋಗಂಗೇ ಇಲ್ಲ. ಇದ್ದು ಕೈಕಲ್ಲೆಲ್ಲ ಮುಟ್ಕೊಂಡಿದ್ದಾರೆ. ಸದಸ್ಯರಿಗೆ, ಮೆಂಬರ್ಗಳಿಗೆಲ್ಲ ಹೇಳಿದರು, ಯಾರು ಬಂದು ರೋಡ್ ಸರಿ ಮಾಡಲಿಲ್ಲ. ಇಲ್ಲಿ ತನಕ ತಾಗೋಡು ತಿಮ್ಮಪ್ಪನವರು ಜಲ್ಲಿ ಹಾಕ್ಕೊಟ್ಟಿದ್ರು 30 ವರ್ಷದಿಂದ. ಆ ರೋಡ್ ಮುಂದೆ ಅದು ಮುಂದುವರ್ಸ್ಲಿಲ್ಲ, ಮಾಡಲೂ ಇಲ್ಲ. ಹಾಲಪ್ಪನವರು ಬಂದಿದ್ರು, ಬೇಳೂರವರಿಗೂ ಅರ್ಜಿ ಕೊಟ್ಟಿದ್ದೀವಿ, ಯಾರು ಬಂದು ಸದಸ್ಯರು ಒಬ್ಬರೂ ಮಾಡಲಿಲ್ಲ. ಈ ಸರ್ತಿ ಯಾರು ಬಂದು ನೋಡಿ, ಎಲ್ಲರೂ ಬಂದು ನೋಡಿ ರೋಡ್ ಸರಿ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ತಾವರಹಳ್ಳಿ ಗ್ರಾಮ ಜೇಡಿಸರ್ದು ಒಂದು 2000 ಜನ ಇದ್ದಾರೆ. ಭಾರಿ ದೊಡ್ಡ ಊರು. ಇಲ್ಲಿವರೆಗೆ ಏನೂ ಕೆಲಸ ಮಾಡಲಿಲ್ಲ, ಒಬ್ಬರು ಏನೇನೂ ನೋಡಲಿಲ್ಲ. ಸುಮಾರು ಜನ ಕೈಕಾಲೆಲ್ಲ ಮುರ್ಕೊಂಡು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ. ಕೋಟೆ ಏರಿಯಾ, ರಾಜ ಮಹಾರಾಜರು ಆಳಿದಂಥ ಏರಿಯಾ. ಒಬ್ಬರು ಏನೂ ಗಮನ ಹರಿಸಿಲ್ಲ. ಇನ್ನಾದರೂ ಬಂದು ನೋಡಿ ಸದಸ್ಯರು ರೋಡೆಲ್ಲ ಸರಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶಾಲೆ ಮಕ್ಕಳು ತುಂಬ ಜನ ಬಿದ್ದಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಆಮೇಲೆ ಶಾಲೆಗೆ ಹೋಗೋದು ಬಿಟ್ಟಿದ್ದಾರೆ ಕೆಲವರು. ಆಮೇಲೆ ಹಿಂದೆ ಮುಂದೆ ತಿರ್ಬೇಕು, ರಾತ್ರಿ ಗಟ್ಟು ಭಾರಿ ತೊಂದರೆ ಆಗ್ತೈತಿ. ಆಮೇಲೆ ಬಸವೇರು, ಬಾಣಂತರಂತೂ ಓಡಾಡಂಗೆ ಇಲ್ಲ. ನಾವು ರೈತರು ಭಾರಿ ಇದ್ದೀವಿ. ಎತ್ತು ಕರ ಹೊಡ್ಕೊಂಡು ಹೋಗಂಗಿಲ್ಲ, ಗಾಡಿ ಕಟ್ಕೊಂಡು ಹೋಗಂಗಿಲ್ಲ. ಅಂಥ ಪರಿಸ್ಥಿತಿ ಬಂದೈತಿ. ಇದನ್ನು ನೋಡಿ ಸರಿ ಮಾಡ್ಕೊಡ್ಬೇಕು ಕಳಕಳಿಯಿಂದ ಮನೆ ಮಾಡ್ಕೊಂಡು. ಸಾಗರದ ವರದಾ ಸೇತುವೆ ಬಳಿ ಕಸವನ್ನು ಬೇಕಾಬಿಟ್ಟಿ ಎಸೆದು ಹೋಗುತ್ತಿದ್ದು, ಕಸ ವರದಾ ನದಿಗೆ ಸೇರುತ್ತಿದ್ದು ಸ್ಥಳೀಯರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕಸ ಹಾಕಬೇಡಿ, ಸಿಸಿ ಕ್ಯಾಮೆರಾ ಕಣ್ಗಾವಲಿದೆ ಎನ್ನುವ ಬೋರ್ಡ್ ಹಾಕಿದ್ದರೂ ಕಸ ಹಾಕಲಾಗುತ್ತಿದೆ. ಕಸ ಹಾಕಿದರೆ ದಂಡ ವಿಧಿಸುತ್ತೇವೆ ಎನ್ನುವ ನಗರಸಭಾ ಎಚ್ಚರಿಕೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲವೇ ಎನ್ನುವುದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನ್ಯಾಯವಾದಿ ಕೆಎಚ್ ಸುದರ್ಶನ್ ಮಾತನಾಡಿ, ಆಯುಕ್ತರಲ್ಲಿ ಮತ್ತು ಫುಡ್ ಇನ್ಸ್ಪೆಕ್ಟ್ರಲ್ಲಿ, ಪರಿಸರ ಇಂಜಿನಿಯರ್ನಲ್ಲಿ ವಿನಂತಿ ಮಾಡ್ತೇನೆ.
ನೀವಿಲ್ಲಿ CCTV ಕ್ಯಾಮ್ರಾ ಇದೆ ಅಂತ ಹೇಳಿದ್ದೀರಿ. ಇಲ್ಲಿ CCTV ಕ್ಯಾಮ್ರಾ ಇಲ್ಲ, ನೀವು ಎಲ್ಲಿದೆ ಅಂತ ತೋರಿಸ್ಬೇಕು. ಇದೊಂದು ನಾಮಕಾವಸ್ಥೆ ಬೋರ್ಡ್ ಹಾಕಿದ್ದೀರಾ. ಆದರೂ ಕೂಡ ಸಾರ್ವಜನಿಕರು ಪದೇ ಪದೇ ಈ ಕಸ ತಂದು ಹಾಕಿ ಜಾನುವಾರುಗಳು ಪ್ಲಾಸ್ಟಿಕ್ ಜೊತೆ ಕಸ ತಿಂತಾ ಇದ್ದಾವೆ. ಅವು ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾವೆ, ಪರಿಸರ ಹಾಳಾಗ್ತಾ ಇದೆ. ಇಷ್ಟಾಗಿಯೂ ಕೂಡ ನೀವು ಇಲ್ಲಿ ಒಂದು ಸುಳ್ಳು ನಾಮಫಲಕವನ್ನು ಹಾಕಿದ್ದೀರಿ. CCTV ಎಲ್ಲಿದೆ ಅಂತ ನಮಗೆ ತೋರಿಸ್ಬೇಕು. ಒಂದು. ಎರಡನೇದು, ನಗರಸಭೆಗೆ ಇಷ್ಟೆಲ್ಲ ಹಣ ವ್ಯವಸ್ಥೆ ಇದ್ದರೂ ಕೂಡ CCTVಯನ್ನು ನೀವು ಸುಸಜ್ಜಿತವಾಗಿ ಇಟ್ಟಿಲ್ಲ ಅಂತ ಹೇಳಿದ್ರು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ನೀವು CCTV ಹಾಕಿರೋದು ಆ ಗ್ರೌಂಡಿನ ತುದಿಯಲ್ಲಿ, ಅದು 5 ವರ್ಷದಿಂದ ಡಿಫಂಕ್ಟ್ ಆಗಿದೆ. CCTV ಆಪರೇಟ್ ಆಗ್ತಿಲ್ಲ. ಎಲ್ಲ ಕಸ ತಂದು ಇಲ್ಲಾಗ್ತಾರೆ, ಜಾನುವಾರುಗಳು ತಿಂತಾ ಇದ್ದಾವೆ, ಎಮ್ಮೆಗಳು ತಿಂತಾ ಇದ್ದಾವೆ ಪ್ಲಾಸ್ಟಿಕ್ ಜೊತೆಗೆ. ಅವು ಅನಾರೋಗ್ಯಕ್ಕೀಡಾಗಿ ಸಾವನ್ನಪ್ತಾ ಇದ್ದಾವೆ. ಈ ಬಗ್ಗೆ ನೀವು ಕಾಳಜಿ ವಹಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಒಂದು ವೇಳೆ ಇನ್ನೊಂದು 3-4 ದಿನದಲ್ಲಿ ಆ್ಯಕ್ಷನ್ ತಗೊಳ್ಳದೇ ಇದ್ದರೆ ಈ ರಸ್ತೆಯನ್ನು ಬಂದ್ ಮಾಡಿ ಜಾಗೃತಿಯನ್ನು ಮೂಡಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ. ನಿಮಗೆ ಈ ವಿಷಯವನ್ನು ನಾನು 10 ವರ್ಷದಿಂದ ಹೇಳ್ತಾ ಇದ್ದೇನೆ. 1 ವರ್ಷ ಅಲ್ಲ, 10 ವರ್ಷದಿಂದ. ಇಲ್ಲಿ ಕಸ ತಂದು ಹಾಕ್ತಿದ್ದಾರೆ, ಪರಿಸರ ಹಾಳಾಗ್ತಿದೆ, ನೀವು ವ್ಯವಸ್ಥೆ ಮಾಡಿ ಅಂತ. ಇಷ್ಟಾಗಿಯೂ ಕೂಡ ನೀವು ನಿರ್ಲಕ್ಷ್ಯ ವಹಿಸ್ತಿರ್ತಕ್ಕಂಥದ್ದು ಖೇದಕರ ಸಂಗತಿ. ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೇನೆ, ನಗರಸಭೆಯಲ್ಲಿ ಪರಿಸರ ಇಂಜಿನಿಯರ್ ಆಗಿರ್ಬೋದು ಅಥವಾ ಆಯುಕ್ತರಾಗಿರ್ಬೋದು, ಸಾರ್ವಜನಿಕರ ಆರೋಗ್ಯ ಕಾಪಾಡ್ತಕ್ಕಂಥದ್ದು ಮೊದಲ ಹೊಣೆ ಇದೆ. ನೀವು ಹೇಳಿದ ಮಾತನ್ನು ಕೇಳಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದನ್ನು ನೀವು ಹಿಂದೆ 2-3 ಬಾರಿ ಹೇಳಿದ್ದೀರಿ ಅಂತ ನನಗೆ ಅನಿಸಿದೆ. ನನ್ನ ಎದುರಿಗೆ ಒಂದ್ಸರಿ ಹೇಳಿದಿರಿ ನೀವು. ಇದನ್ನು ಸ್ವಚ್ಛತೆಯನ್ನು ಮೂಲ ಆದ್ಯತೆಯನ್ನು ಇಟ್ಕೊಳ್ಳಿ. ಆ ವೆಂಕಟರಮಣ ಸ್ವಾಮಿ ಟೆಂಪಲ್ ಹತ್ರಕ್ಕಿದೆ, ಅಲ್ಲಿ ದನಕರ ತಿಂತಾ ಇದ್ದಾವೆ. ಇನ್ನು ಹಂಸ ಬ್ಯಾಟ್ರಿ ಪಕ್ಕ ಅಲ್ಲೂ ಕೂಡ ಪ್ಲಾಸ್ಟಿಕ್ ಜೊತೆಗೆ ಫುಡ್ಡನ್ನು ಹಾಕ್ತಾ ಇದ್ದಾರೆ, ಅದು ದನಕರ ತಿಂತಾ ಇದ್ದಾವೆ. ಹಾಗಾಗಿ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ, ಇದು ವಿನಂತಿ ಕೊನೆಯ ಬಾರಿ. ಈ ವಿನಂತಿಯನ್ನು ನೀವು ಮನಗಂಡು ಕೂಡಲೇ ಸ್ವಚ್ಛತಾ ಕಾರ್ಯಕ್ರಮ ತಗೋಬೇಕು. ಇಲ್ಲಿ ಕಸ ಹಾಕದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮೆಷನ್ನು ಹಾಕಿ ಅದನ್ನು ತಡೆಯೋ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಸಾರ್ವಜನಿಕರು ಸಹಕರಿಸ್ತೇವೆ, ನಾವು ಇಲ್ಲಿಯ ನಾಗರಿಕರೇ ಕೂಡ. ಆದರೆ ನೀವು ಈ ಬಗ್ಗೆ ಯಾವುದೇ ಕಾಳಜಿ ವಹಿಸ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ದಯವಿಟ್ಟು ಆಯುಕ್ತರಲ್ಲಿ, ಪರಿಸರ ಇಂಜಿನಿಯರಲ್ಲಿ ವಿನಂತಿ ಮಾಡ್ತೇನೆ, ಕೂಡಲೇ ಈ ಬಗ್ಗೆ ಕ್ರಮ ತೆಗೆದುಕೊಂಡು ಇಲ್ಲಿ ಕಸ ಹಾಕದ ರೀತಿಯಲ್ಲಿ ನೋಡ್ಕೋಬೇಕು, ಪರಿಸರವನ್ನು ಸ್ವಚ್ಛವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.